ಉದಯ ಟಿವಿಗೆ ಬರ್ತಾ ಇದ್ದಾರೆ ಧ್ರುವ ಸರ್ಜಾ. ಪುನೀತ್ ರಾಜ್ಕುಮಾರ್, ರಮೇಶ್ ಅರವಿಂದ್, ಕಿಚ್ಚ ಸುದೀಪ್ ಈ ಎಲ್ಲ ಸ್ಟಾರ್ ನಟರು ಕೇವಲ ಸಿನಿಮಾ ಅಷ್ಟೇ ಅಲ್ಲದೆ ಕಿರುತೆರೆಗೆ ಬಂದು ಮಿಂಚಿದವರು. ಈಗ ಅವರ ಹಾಗೆ ಕಿರುತೆರೆಗೆ ಮಿಂಚೋದಕ್ಕೆ ಬರ್ತಾ ಇದ್ದಾರೆ ಧ್ರುವ ಸರ್ಜಾ. ಇದೇ ಸೆಪ್ಟೆಂಬರ್ 27ಕ್ಕೆ ಶನಿವಾರ ಸಂಜೆ 6 ಗಂಟೆಗೆ ಉದಯ ಟಿವಿಗೆ ಆ್ಯಕ್ಷನ್ ಪ್ರಿನ್ಸ್ ಬರ್ತಾ ಇದ್ದಾರೆ. ರಿಯಾಲಿಟಿ ಶೋ ನಡ್ಸೋಕ್ಕಲ್ಲ, ಅವರ ರಿಯಲ್ ಲೈಫ್ನ ಘಟನೆಗಳನ್ನ ಮೆಲ್ಕು ಹಾಕೋದಕ್ಕೆ. ಇತ್ತೀಚೆಗಷ್ಟೇ ಉದಯ ಟಿವಿ ಒಂದು ಇವೆಂಟನ್ನು ಆರ್ಗನೈಸ್ ಮಾಡ್ತು, ಧ್ರುವ ದಸರಾ ಅಂತ. ಇದು ಬರೀ ಇವೆಂಟ್ ಅಲ್ಲ, ಇದೊಂಥರ ಮೋಸ್ಟ್ ಮೆಮೊರಬಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಅಷ್ಟು ಅದ್ಧೂರಿಯಾಗಿ ಭರ್ಜರಿಯಾಗಿ ಈ ಕಾರ್ಯಕ್ರಮ ನಡೀತು. ಏನೇನಿತ್ತು ಈ ಇವೆಂಟ್ನಲ್ಲಿ ಅನ್ನೋ ಪ್ರಶ್ನೆ ನಿಮಗೂ ಬರ್ಬೋದು. ಇನ್ನು ಧ್ರುವ ಸರ್ಜಾ ಅವರ ಸಿನಿಮಾ ಜರ್ನಿ ಇರ್ಬೋದು, ಇನ್ನು ಚಿಕ್ಕ ವಯಸ್ಸಿನಿಂದ ಇಲ್ಲಿವರೆಗೂ ಅವರ ಲೈಫ್ನಲ್ಲಿ ನಡೆದಿರುವಂಥ ಘಟನೆಗಳನ್ನ ಮತ್ತೆ ನೆನಪು ಮಾಡಿಕೊಡ್ತು ಧ್ರುವ ದಸರಾ. ಕೆಲವು ಸತಿ ಲೈಫಲ್ಲಿ ಹೇಗಾಗತ್ತೆ ಅಂದರೆ, ನಮ್ಮ ತಂದೆ ತಾಯಿಗೆ ಹುಟ್ಟಿನೇ ನಮ್ಗೆ ಅಣ್ಣ ತಮ್ಮ ಆಗಬೇಕು ಅನ್ನೋ ನೆಸೆಸಿಟಿ ಇಲ್ಲ. ದೇವ್ರೊಬ್ಬರನ್ನ ಸೃಷ್ಟಿ ಮಾಡಿ ಕಳಿಸಿರ್ತಾರೆ. ಸೊ ನನಗೆ ದೇವ್ರು ಕೊಟ್ಟ ತಮ್ಮ. ಇವ್ರು ಯಾರು? ಹೀರೋ. ಇಡೀ ಇವೆಂಟ್ ಒಂಥರ ಫ್ಯಾಮಿಲಿ ಆಲ್ಬಮ್ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಒಳ್ಳೊಳ್ಳೆ ನೆನಪು ವಿಚಾರಗಳು ಅಲ್ಲಿ ಕ್ಯಾರಿ ಆಯಿತು. ಈ ಅದ್ಭುತವಾಗಿರುವಂಥ ಇವೆಂಟ್ ನಾಳೆ ಸಂಜೆ 6 ಗಂಟೆಗೆ ಉದಯ ಟಿವಿನಲ್ಲಿ ಟೆಲಿಕಾಸ್ಟ್ ಆಗ್ತಾ ಇದೆ. ಸಾಕಷ್ಟು ಸೆಲೆಬ್ರಿಟೀಸ್ಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಧ್ರುವ ಅವರ ಜೀವನದ ಕೆಲವು ಸ್ಪೆಷಲ್ ವ್ಯಕ್ತಿಗಳು ಸರ್ಪ್ರೈಸ್ ಆಗಿ ಎಂಟ್ರಿ ಕೊಟ್ಟು ಧ್ರುವ ಜೊತೆಗೆ ಕಳೆದಿರುವಂಥ ಸ್ಪೆಷಲ್ ಮೂಮೆಂಟ್ಸನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಧ್ರುವ ಸರ್ಜಾ ಅವರ ಕೆರಿಯರ್, ಅವರು ಪಟ್ಟಿರುವಂಥ ಕಷ್ಟಗಳು, KD ಸಿನಿಮಾದ ಹಾಡು, ಇನ್ನು ಸ್ಟಾರ್ ನಟ ಆಗಿ ಅವರ ವ್ಯಕ್ತಿತ್ವ, ಉದಯ ಟಿವಿನಲ್ಲಿ ಬರುವಂಥ ಸಿಂಧು ಭೈರವಿ, ಶಾಂತಿ ನಿವಾಸ, ಹಾಗೆಯೇ ಇನ್ನು ಅನೇಕ ಧಾರಾವಾಹಿಯ ಕಲಾವಿದರ ಡ್ಯಾನ್ಸ್ ಪರ್ಫಾರ್ಮೆನ್ಸಸ್, ಇನ್ನು ಆ್ಯಕ್ಷನ್ ಪ್ರಿನ್ಸ್ನ ಫ್ರೆಂಡ್ಸ್, ಫ್ಯಾಮಿಲಿ, ಹೆಂಡತಿ, ಮಕ್ಕಳು, ಹೀಗೆ ಈ ಎಂಟೈರ್ ಕಾರ್ಯಕ್ರಮ ಒಂಥರ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇದ್ದ ಹಾಗೆ. ಈ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ನಾಳೆ ಸಂಜೆ 6 ಗಂಟೆಗೆ ಉದಯ ಟಿವಿನಲ್ಲಿ ಪ್ರಸಾರ ಆಗ್ತಾ ಇದೆ. ಇವೆಂಟ್ಗೆ ಹೋಗದೇ ಇದ್ರೇನು, ಮನೆಯಲ್ಲೇ ಕೂತು ಕಂಪ್ಲೀಟ್ ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡ್ಬೋದು. ಮಿಸ್ ಮಾಡದೆ ನಾಳೆ ಸಂಜೆ 6 ಗಂಟೆಗೆ ಉದಯ ಟಿವಿನಲ್ಲಿ ಧ್ರುವ ದಸರಾ ನೋಡಿ.